ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದಿನ ಅಧ್ಯಾಯಗಳಿಂದ ಮುಂದುವರಿದ ಯಾಜ್ಞವಲ್ಕ್ಯ ಜನಕ ಸಂವಾದದಲ್ಲಿ ಯಾಜ್ಞವಲ್ಕ್ಯನು ಜನಕನಿಗೆ ಇನ್ನೂ ಕೆಲವು ತತ್ವಗಳನ್ನು ಹೇಳಿದುದು ಎಂಬ 323ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಕ ಮಹಾರಾಜ, ಅವ್ಯಕ್ತದಲ್ಲಿ ಸೇರತಕ್ಕ ಪರವಸ್ತುವು ಯಾವುದೆಂಬುದನ್ನು ನಿನಗೆ ಹೇಳಿದೆನು. ಅತ್ಯಂತ ರಹಸ್ಯವಾದ ಮತ್ತು ಉತ್ತಮವಾದ ಇನ್ನೂ ಕೆಲವು ಅಂಶಗಳನ್ನು ನೀನು ಸಾವಧಾನವಾಗಿ ಕೇಳಬೇಕು. ಹಿಂದೆ ನಾನು ಈ ಲೋಕದಲ್ಲಿ ಋಷಿಗಳಿಗೆ ಯೋಗ್ಯವಾದ ವಿಧಿಗಳಿಂದ ಸಂಚರಿಸುತ್ತಿದ್ದೆನು. ಒಮ್ಮೆ ನಾನು ನನ್ನ ಗುರುವಿನಿಂದ ತಿರಸ್ಕೃತನಾಗಿ ಆದಿತ್ಯನನ್ನು ಮೆಚ್ಚಿಸಿ ಕೆಲವು ಯಜುರು ಮಂತ್ರಗಳನ್ನು ಪಡೆದೆನು. ನಾನು ದೊಡ್ಡ ತಪಸ್ಸಿನಿಂದ ಆ ಸೂರ್ಯನನ್ನು ಆರಾಧಿಸಿದೆನು. ಆಗ ಪ್ರಭುವಾದ ಸೂರ್ಯನು ನನ್ನಲ್ಲಿ ಪ್ರಸನ್ನನಾಗಿ ನನ್ನನ್ನು ಕುರಿತು, ಓ ಬ್ರಹ್ಮರ್ಷಿ, ನಿನಗೆ ಬೇಕಾದ ವರವನ್ನು ಕೇಳು. ಅದು ದುರ್ಲಭವಾಗಿದ್ದರೂ ನಾನು ಪ್ರೀತಿಯಿಂದ ನೆರವೇರಿಸಿಕೊಡುವೆನು. ನನ್ನ ಅನುಗ್ರಹವು ಬೇರೆಯವರಿಗೆ ದುರ್ಲಭವು ಎನ್ನಲು ನಾನು ತಲೆ ಬಗ್ಗೆ ನಮಸ್ಕರಿಸಿ, ಪ್ರಭು, ಇದುವರೆಗೆ ಯಾರು ಉಪಯೋಗಿಸದಿದ್ದ ಯಜಸ್ಸುಗಳನ್ನು ಅಂದರೆ ಯಜುರ್ ಮಂತ್ರಗಳನ್ನು ನಿನ್ನಿಂದ ತಿಳಿಯಬೇಕೆಂದಿರುವೆನು ಎಂದೆನು. ಆಗ ಆ ಭಗವಂತನು, ಓ ವಿಪ್ರೋತ್ತಮ, ನೀನು ಕೇಳಿದ ಯಜಸ್ಸುಗಳನ್ನು ಕೊಡುವೆನು. ಈಗಲೇ ವಾಗ್ರೂಪಿಣಿಯಾದ ಸರಸ್ವತಿಯು ನಿನ್ನ ಶರೀರದಲ್ಲಿ ಪ್ರವೇಶಿಸುವಳು. ನೀನು ಬಾಯಿಯನ್ನು ತೆರೆ ಎಂದನು. ಅದರಂತೆ ನಾನು ಬಾಯನ್ನು ತೆರೆದೊಡನೆ ದೇವಿಯು ನನ್ನ ಬಾಯಲ್ಲಿ ಪ್ರವೇಶಿಸಿದಳು. ಒಡನೆ ನನ್ನ ದೇಹವೆಲ್ಲವೂ ಉರಿಯಲಾರಂಭಿಸಿತು. ಆ ತಾಪವನ್ನು ತಡೆಯಲಾರದೆ ನಾನು ನೀರಿನಲ್ಲಿ ಪ್ರವೇಶಿಸಿಬಿಟ್ಟೆನು. ಆಗ ನಾನು ಮಹಾತ್ಮನಾದ ಆ ಸೂರ್ಯನ ಪ್ರಭಾವವನ್ನು ತಿಳಿಯದ ಅಜ್ಞತೆಯಿಂದ ನೀರಿನಲ್ಲಿ ಪ್ರವೇಶಿಸುವುದನ್ನು ನೋಡಿ ಸೂರ್ಯನು, ಬ್ರಾಹ್ಮಣ, ಒಂದು ಮುಹೂರ್ತದವರೆಗೆ ಆ ತಾಪವನ್ನು ಸಹಿಸಿಕೊಂಡಿರು, ಆಮೇಲೆ ನಿನ್ನ ದೇಹವು ತಾನೇ ತಂಪಾಗುವುದು ಎಂದನು. ಅದರಂತೆ ನನ್ನ ದೇಹವು ತಂಪೇರಿದ ಮೇಲೆ ಸೂರ್ಯನು ನನ್ನನ್ನು ನೋಡಿ, ಓ ವಿಪ್ರೋತ್ತಮ, ಈಗ ನಿನಗೆ ಕೆಲವು ಮಂತ್ರಗಳೊಡನೆಯೂ ಉಪನಿಷತ್ತುಗಳೊಡನೆಯೂ ಕೂಡಿದ ವೇದವು ತಾನಾಗಿ ಸ್ಫುರಿಸುವುದು. ಅದರ ಮೇಲೆ ಶತಪಥವೆಂಬ ಬ್ರಾಹ್ಮಣವನ್ನು ಪೂರ್ಣವಾಗಿ ನೀನೇ ಹೊರಪಡಿಸುವೆ. ಆಮೇಲೆ ನಿನ್ನ ಬುದ್ಧಿಯು ಜನ್ಮರಹಿತವಾದ ಮೋಕ್ಷದಲ್ಲಿ ಪ್ರವರ್ತಿಸುವುದು. ಸಾಂಖ್ಯರಿಂದಲೂ ಯೋಗಿಗಳಿಂದಲೂ ಆಧರಿಸಲ್ಪಟ್ಟ ಮತ್ತು ನೀನು ಕೋರತಕ್ಕ ಆ ಬ್ರಹ್ಮ ಪದವು ನಿನಗೆ ಲಭಿಸುವುದು ಎಂದು ಹೇಳಿ ಸೂರ್ಯನು ಅಲ್ಲಿಯೇ ಕಣ್ಮರೆಯಾದನು. ಸೂರ್ಯನು ಹೊರಟು ಹೋದ ಮೇಲೆ ನಾನು ಅವನು ಹೇಳಿ ಹೋದ ಮಾತುಗಳನ್ನೇ ಮನಸ್ಸಿನಲ್ಲಿ ಗುಣಿಸುತ್ತಾ ಸಂತೋಷದಿಂದ ಮನೆಗೆ ಬಂದು ಸರಸ್ವತಿಯನ್ನು ಧ್ಯಾನಿಸಿದೆನು. ಒಡನೆಯೇ ಸ್ವರ ವ್ಯಂಜನಗಳಿಂದ ಅಲಂಕೃತವಾದ ಸರಸ್ವತಿಯು ಮೂರ್ತಿಮತ್ತಾಗಿ ಹೊರಬಿದ್ದು ಕಾಣಿಸಿದಳು. ಆ ದೇವತೆಗೆ ನಾನು ವಿದ್ಯುಕ್ತವಾಗಿ ಅರ್ಘ್ಯಾದಿಗಳನ್ನು ಕೊಟ್ಟು ಪೂಜಿಸಿದೆನು. ಆಮೇಲೆ ನಾನು ಬಹಳ ಪ್ರಯತ್ನದಿಂದ ಆ ಸರಸ್ವತಿಯನ್ನೇ ಮರೆಹೊಕ್ಕು ಚಿಂತಿಸುತ್ತಾ ಒಂದು ಕಡೆಯಲ್ಲಿ ಕುಳಿತಿದ್ದೆನು. ಆಮೇಲೆ ಉಪನಿಷತ್ತುಗಳೊಡನೆಯೂ ಸಂಗ್ರಹ ವಾಕ್ಯಗಳೊಡನೆಯೂ ಪರಿಶಿಷ್ಟ ವಾಕ್ಯಗಳೊಡನೆಯೂ ಶತಪಥವೆಂಬ ಮಂತ್ರವು ಪೂರ್ಣವಾಗಿ ನನ್ನ ಬಾಯಿಂದ ಹೊರಟಿತು. ನನ್ನ ಮಾವನಾದ ವೈಶಂಪಾಯನನಲ್ಲಿಯೂ ಅವನ ಶಿಷ್ಯರಲ್ಲಿಯೂ ನನಗುಂಟಾದ ಹಠದಿಂದ ಅದನ್ನು ನಾನು 100 ಮಂದಿ ಶಿಷ್ಯರಿಗೆ ಅಧ್ಯಯನ ಮಾಡಿಸಿದೆನು. ಕಿರಣಗಳೊಡಗೂಡಿಸಿದ ಸೂರ್ಯನಂತೆ ನಾನು ಆ ಎಲ್ಲ ಶಿಷ್ಯರುಗಳಿಂದ ಪರಿವೃತನಾಗಿ ಮಹಾತ್ಮನಾದ ನಿನ್ನ ತಂದೆಯ ಯಜ್ಞವನ್ನು ನಡೆಸಿದನು. ಆ ಯಜ್ಞದಲ್ಲಿ ವೇದ ದಕ್ಷಿಣೆಯು ಯಾರಿಗೆ ಸೇರಬೇಕೆಂಬ ವಿವಾದವು ಬಂದಾಗ ನಾನು ನನ್ನ ಮಾವನ ಪಕ್ಷದಲ್ಲಿದ್ದ ದೇವರನ್ನು ನೋಡುತ್ತಿರುವ ಹಾಗೆಯೇ ನನ್ನ ವೇದ ದಕ್ಷಿಣೆಯ ನಿಮಿತ್ತವಾಗಿ ಅರ್ಧವನ್ನು ನಾನು ಅಪಹರಿಸಿದನು. ಆಗ ಸುಮಂತುವು, ಪೈಲನು, ಜೈಮಿನಿಯು, ನಿನ್ನ ತಂದೆಯು, ಇತರ ಮುನಿಗಳು ಸಮ್ಮತಿಸಿದರು. ಆಗ ನಾನು ಸೂರ್ಯನಿಂದ ಆಗ ನಾನು ಸೂರ್ಯನಿಂದ 15 ಯಜಸ್ಸುಗಳನ್ನು ಪಡೆದೆನು. ಸೂತನಿಂದ ಇದೇ ವೇದ ಪ್ರತಿಪಾದಕವಾದ ಪುರಾಣವನ್ನು ತಿಳಿದುಕೊಂಡೆನು. ಹೀಗೆ ನಾನು ಸೂರ್ಯ ಭಗವಂತನ ಪ್ರಸಾದದಿಂದಲೂ ಸರಸ್ವತಿ ದೇವಿಯ ಸಹಾಯದಿಂದಲೂ ಶತಪಥ ಬ್ರಾಹ್ಮಣವನ್ನು ಹೊಸದಾಗಿ ಪ್ರಚುರಗೊಳಿಸಿದನು. ನನಗೆ ಇಷ್ಟವಾದ ಮಾರ್ಗವನ್ನೆಲ್ಲ ಅದರಲ್ಲಿ ಪ್ರತಿಪಾದಿಸಿದನು. ಸೂತ್ರ ವಾಕ್ಯಗಳೊಡನೆ ಆ ಶತಪಥವನ್ನು ಪೂರ್ಣವಾಗಿ ಶಿಷ್ಯರುಗಳಿಗೆಲ್ಲ ಉಪದೇಶಿಸಿದನು. ಅವರೆಲ್ಲರೂ ಶುಚಿರ್ಭೂತರಾಗಿ ಸಂತೋಷದಿಂದ ಅದನ್ನು ಪಠಿಸಿದರು. ಹೀಗೆ 15 ಶಾಖೆಗಳನ್ನು ನನ್ನ ಇಷ್ಟದಂತೆ ಲೋಕದಲ್ಲಿ ನೆಲೆಗೊಳಿಸಿದ ಮೇಲೆ ನಾನು ಅದರ ಅರ್ಥವೇನೆಂದು ತಿಳಿಯಲು
ಈ ವಿದ್ಯೆಯಲ್ಲಿ ಬ್ರಾಹ್ಮಣರಿಗೆ ಹಿತವೂ ಸತ್ಯವೂ ಆದ ಪದಾರ್ಥವು ಯಾವುದು ಎಂದು ಚಿಂತಿಸುತ್ತಿರುವಾಗಲೇ ವೇದಾಂತ ವಿಮರ್ಶಕನಾದ ವಿಶ್ವಾವಸುವೆಂಬ ಗಂಧರ್ವನು ಅಲ್ಲಿಗೆ ಬಂದನು. ಅವನು ನನ್ನನ್ನು ನೋಡಿ ವೇದ ಸಂಬಂಧವಾದ 24 ಪ್ರಶ್ನೆಗಳನ್ನು ಕೇಳಿದನು. ಆಮೇಲೆ ಅನ್ವೀಕ್ಷಕೆ ಎಂಬ 25ನೆಯ ಪ್ರಶ್ನೆಯನ್ನು ಕೇಳಿದನು. ವಿಶ್ವಗಳು, ಪುರುಷ ಪ್ರಕೃತಿಗಳು, ಮಿತ್ರ ವರುಣರು, ಜ್ಞಾನ ಜ್ಞೇಯಗಳು, ಪ್ರಜ್ಞ ಪ್ರಾಜ್ಞರು, ತಪಸ್ವಿಗಳು, ತಪಸ್ಸಿಲ್ಲದವರು, ಸೂರ್ಯಾತಿ ಸೂರ್ಯರು, ವಿದ್ಯೆಗಳು, ವೇದ್ಯಗಳು, ಚಲಾಚಲಗಳು, ಅವ್ಯಯ ಮತ್ತು ಅಕ್ಷರಗಳು, ಕ್ಷೇಮ್ಯವೆಂಬುದು ಇವುಗಳ ವಿಷಯವನ್ನೆಲ್ಲ ಪ್ರಶ್ನೆ ಮಾಡಿದನು. ಆಗ ನಾನು ವಿಶ್ವಾವಸುವನ್ನು ನೋಡಿ, ಓ ಗಂಧರ್ವ ಶ್ರೇಷ್ಠ, ನೀನು ಉತ್ತಮವಾದ ಮತ್ತು ಅರ್ಥವತ್ತಾದ ಪ್ರಶ್ನೆಯನ್ನೇ ಕೇಳಿದೆ. ಒಂದು ಮುಹೂರ್ತದವರೆಗೆ ನಿರೀಕ್ಷಿಸು, ನಾನು ಆಲೋಚಿಸಿ ನೋಡುವೆನು ಎನ್ನಲು ಅವನು ಹಾಗೆಯೇ ಆಗಲೆಂದು ಮೌನದಲ್ಲಿದ್ದನು. ತಿರುಗಿ ನಾನು ಸರಸ್ವತಿಯನ್ನು ಧ್ಯಾನಿಸಿದನು. ಒಡನೆಯೇ ಮೊಸರಿನಲ್ಲಿ ಬೆಣ್ಣೆಯು ಹೇಗೋ ಹಾಗೆ ನನ್ನ ಮನಸ್ಸಿನಲ್ಲಿ ಆ ಪ್ರಶ್ನೆಗಳಿಗೆಲ್ಲ ಉತ್ತರವು ಸುಲಭವಾಗಿ ತೋರುತ್ತಾ ಬಂದಿತು. ಆಗ ನಾನು ಉಪನಿಷತ್ತನ್ನು ಪರಿಶೇಷವೆಂಬ ಉಳಿದ ವಾಕ್ಯವನ್ನು ಅದರಲ್ಲಿಯೇ ಮಥನ ಮಾಡಿ ಅದರ ಸಾರಾರ್ಥವನ್ನು ಗುಣಿಸಿದನು. ರಾಜ, ಹೀಗೆ ನಾನು ಒಳ್ಳೆ ಯುಕ್ತಿರೂಪವಾದ ವಿದ್ಯೆಯನ್ನು ದರ್ಶಿಸಿ ಈಗ ನಿನಗೆ ಹೇಳಿದಂತೆ ಮೋಕ್ಷಕ್ಕೆ ಸಹಕಾರಿಯು 25ನೆಯ ಆತ್ಮಕ್ಕೆ ಸಂಬಂಧಪಟ್ಟುದು ವೇದ, ವಾರ್ತೆ, ದಂಡನೀತಿ ಇವು ಮೂರಕ್ಕೂ ಮೇಲೆ 4ನೆಯದು ಆದ ಇದೇ ವಿದ್ಯೆಯನ್ನು ಅವನಿಗೆ ಹೇಳಿದನು. ಆಗ ನಾನು ಆ ವಿಶ್ವಾವಸುವನ್ನು ನೋಡಿ, ಓ ಗಂಧರ್ವರಾಜ, ನೀನು ಕೇಳಿದ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಹೇಳುವೆನು. ನೀನು ಕೇಳಿದ ವಿಶ್ವಾವಸು ಎಂಬುವರಲ್ಲಿ ವಿಶ್ವವೆಂದರೆ ಪರವು, ಹಿಂದೆಯೂ ಮುಂದೆಯೂ ಸಂಸಾರವೆಂಬ ಭಯಂಕರವಾದ ಶೃಂಖಲೆಯನ್ನು ತಂದೊಡ್ಡತಕ್ಕದು 3 ಗುಣಗಳುಳ್ಳದುದು ಆದ ಅವ್ಯಕ್ತವೆಂದು ತಿಳಿಯಬೇಕು. ಅವಿಶ್ವವೆಂದರೆ ನಿಷ್ಕಲನೆನಿಸಿದ ಆತ್ಮನು. ವಿಶ್ವಗಳೆಂಬ ಈ ಯುಗ್ಮವು ಹೀಗೆ ಕಾಣಲ್ಪಡುವುದು. ಅವ್ಯಕ್ತವನ್ನು ಪ್ರಕೃತಿಯೆಂದು, ನಿರ್ಗುಣನನ್ನು ಪುರುಷನೆಂದು ಹೇಳುವರು. ಹಾಗೆಯೇ ವರುಣನನ್ನು ಪ್ರಕೃತಿಯೆಂದು, ಮಿತ್ರನನ್ನು ಪುರುಷನೆಂದು ಹೇಳುವರು. ಜ್ಞಾನವು ಪ್ರಕೃತಿ, ಜ್ಞೇಯವು ಪುರುಷನು, ಅಗ್ನವಾದುದು ಅವ್ಯಕ್ತವು. ಜ್ಞನು ಅಂದರೆ ಆತ್ಮನು, ಕಹ ಎಂಬುದು ಎಂದು ಸುಖರೂಪವೆಂದು, ತಪಸ್ಸೆಂದು, ಆತಪಸ್ಸೆಂದು, ಅತಪಸ್ಸೆಂದು ನೀನು ಹೇಳಿದೆಯಲ್ಲವೇ. ಕಹ ಎಂಬುದು ಪುರುಷನು, ತಪಸ್ಸೆಂಬುದು ಪ್ರಕೃತಿ, ತಪಾಹ ಎಂಬುದು ನಿಷ್ಕಳನಾದ ಆತ್ಮನು. ಸೂರ್ಯನು ಅವ್ಯಕ್ತನು, ಅತಿಸೂರ್ಯನು ನಿಷ್ಕಳನು, ಅವಿದ್ಯೆಯು ಅವ್ಯಕ್ತವು. ವಿದ್ಯೆಯು ಪುರುಷನು, ಅವೇದ್ಯವಾದುದು ಅವ್ಯಕ್ತವು. ವೇದ್ಯನು ಪುರುಷನು. ಸೃಷ್ಟಿ ಪ್ರಳಯಗಳಿಗೆ ಕಾರಣವಾದುದರಿಂದ ಪ್ರಕೃತಿಯು ಚಲವು. ಈ ಸೃಷ್ಟಿ ಪ್ರಳಯಗಳಿಗೆ ಕರ್ತನಾದ ಪುರುಷನು ನಿಶ್ಚಲನು. ಇನ್ನೊಂದು ದರ್ಶನದಂತೆ 2 ಅಗ್ನಗಳು, 2 ಧ್ರುವಗಳು, 2 ಕ್ಷಯವಿಲ್ಲದವುಗಳು, 2 ಮರಣವಿಲ್ಲದವುಗಳು. ಆತ್ಮಜ್ಞರು ಹೀಗೆಂದು ಹೇಳುವರು. ಈ ಲೋಕದಲ್ಲಿ ಕೆಲವರು ಸೃಷ್ಟಿಯಲ್ಲಿ ಜನನವಿಲ್ಲದುದಕ್ಕೆ ಕ್ಷಯವೂ ಇಲ್ಲದುದರಿಂದ ಅದು ಎನ್ನುವರು. ವಿದ್ವಾಂಸರು ಕ್ಷಯವಿಲ್ಲದ ಕಾರಣದಿಂದಲೇ ಪುರುಷನನ್ನು ಅಕ್ಷಯನೆಂದು, ಗುಣಕ್ಷಯದಿಂದ ಪ್ರಕೃತಿಯು ಕ್ಷರವೆಂದು, ಸೃಷ್ಟಿಗೆ ಕರ್ತೃವಾದುದರಿಂದ ಅದು ಅಕ್ಷಯವೆಂದು ಹೇಳುವರು. ಗಂಧರ್ವರಾಜ, ನಿನಗೆ ಈಗ ನಾನು ಮೋಕ್ಷಕ್ಕೆ ಸಾಧಕವಾದ 4ನೆಯದೆನಿಸಿದ ಈ ನ್ಯಾಯ ವಿದ್ಯೆಯನ್ನು ಹೇಳಿದೆನು. ವೇದವಾದಿಗಳೆಲ್ಲರೂ ಕರ್ಮ ಮೂಲಕವಾಗಿ ವಿದ್ಯೆಯೊಡನೆ ಅರ್ಥವನ್ನು ಹುಡುಕುತ್ತಾ ಕರ್ಮಗಳಲ್ಲಿ ಒಂದೇ ದೃಷ್ಟಿಯುಳ್ಳವರಂತೆ ಎಣಿಸಲ್ಪಡುವರು. ಪ್ರಾಣಿಗಳು ಯಾತರಲ್ಲಿ ನೆಲೆಗೊಂಡಿರುವವೋ, ಯಾತರಿಂದ ಜಾರಿ ಬೀಳುವವೋ ಆ ವೇದದ ಅರ್ಥವನ್ನು, ಅದರಿಂದ ತಿಳಿಯಬೇಕಾದುದನ್ನು ಯಾರು ತಿಳಿಯುವುದಿಲ್ಲವೋ ಅವರು ಹುಟ್ಟುತ್ತಲೂ ಸಾಯುತ್ತಲೂ ಇರುವರು. ಹಾಗಿಲ್ಲದೆ ಸಾಂಗೋಪಾಂಗವಾಗಿ ಒಬ್ಬನು ವೇದಗಳನ್ನೆಲ್ಲ ಓದಿದ್ದರೂ ಅದರಿಂದ ತಿಳಿಯಬಹುದಾದ ಜ್ಞೇಯ ವಸ್ತುವನ್ನು ತಿಳಿಯದವನು ವೇದಗಳ ಬರೀ ಭಾರವನ್ನು ಹೊತ್ತವನೇ ಹೊರತು ಬೇರೆಯಲ್ಲ. ಓ ವಿಶ್ವಾವಸು, ಒಳ್ಳೆ ತುಪ್ಪವನ್ನು ಬಯಸಿ ಒಬ್ಬನು ಕತ್ತೆಯ ಹಾಲನ್ನು ಕರೆದರೇನು? ಅದರಿಂದ ಅವನಿಗೆ ಅಶುದ್ಧವಾದ ವಸ್ತು ಹೊರತು ಬೆಣ್ಣೆಯಾಗಲಿ ತುಪ್ಪವಾಗಲಿ ದೊರೆಯುವುದಿಲ್ಲ. ಅದರಂತೆ ಬರೀ ವೇದಗಳನ್ನು ಓದಿದವನು ವೇದದ ಭಾರವನ್ನು ಹೊತ್ತವನೇ ಹೊರತು ವೇದ್ಯಗಳನ್ನು ತಿಳಿಯಲಾರನು. ಆದುದರಿಂದ ಮುಂದೆ ತನಗೆ ಜನನ ಮರಣಗಳು ಏರ್ಪಡದಂತೆ ಈ ವೇದ್ಯಗಳನ್ನು ಏಕಾಗ್ರ ಮನಸ್ಸಿನಿಂದ ಅನುಸಂಧಾನ ಮಾಡಿ ನೋಡಬೇಕು. ಜನನ ಮರಣಗಳು ತನ್ನನ್ನು ಬಿಡದೆ ಹಿಂಬಾಲಿಸುವುದನ್ನು ಆಲೋಚಿಸಿ ವೇದಾಧ್ಯಯನ ಮಾಡಿ
ಅದರಲ್ಲಿ ಅಶಾಶ್ವತವಾದ ಧರ್ಮಗಳನ್ನು ನಿರಾಕರಿಸಿ ಶಾಶ್ವತವಾದ ಮೋಕ್ಷ ಧರ್ಮವನ್ನೇ ಎಡಬಿಡದೆ ಆಧರಿಸುತ್ತಾ ವೇದ್ಯವಾವುದು ಅವೇದ್ಯವಾವುದು ಎಂಬುದನ್ನು ತಿಳಿದರೆ ಅವನು ಕೇವಲ ನೆನೆಸಿ 26ನೆಯ ಪರಮಾತ್ಮ ತತ್ವವನ್ನು ಕಾಣಬಲ್ಲನು. ಶಾಶ್ವತವಾದರೂ ಅವ್ಯಕ್ತವೇ ಬೇರೆ, 25ನೆಯವನಾದ ಜೀವನೇ ಬೇರೆ. ಕೆಲವು ವಿದ್ವಾಂಸರು ಆ ಜೀವ ಸ್ವರೂಪಕ್ಕಿಂತ ಪರಮಾತ್ಮನನ್ನು ಬೇರೆಯಾಗಿ ತಿಳಿಯುವರು. ಪರಮ ಪದವನ್ನು ಬಯಸುವ ಯೋಗಿಗಳು 26ನೆಯವನು ಜೀವನಲ್ಲಿ ಅಂತರ್ಗತವಾದುದರಿಂದ ಜೀವ ಪರಮಾತ್ಮರಿಬ್ಬರನ್ನು ಒಂದಾಗಿಯೇ ತಿಳಿಯುವರು ಎಂದನು. ಆಗ ತಿರುಗಿ ವಿಶ್ವಾವಸುವು ನನ್ನನ್ನು ಕುರಿತು, ನೀನು ಹೇಳಿದ 25ನೆಯ ತತ್ವವನ್ನು ನಾನು ಹಾಗೆ ಗ್ರಹಿಸಿಲ್ಲ. ಅದನ್ನು ನೀನು ಇನ್ನೂ ಚೆನ್ನಾಗಿ ತಿಳಿಸಬೇಕು. ಏಕೆಂದರೆ ಜೈಗೇಶವ್ಯನು, ಹಸಿತ ದೇವಲನು, ಪರಾಶರನು, ವಾರ್ಷಗಣ್ಯನು, ಸನ್ಯಾಸಿಯಾದ ಪಂಚಶಿಖನು, ಕಪಿಲನು, ಶುಕನು, ಗೌತಮನು, ಹರ್ಷಿಸೇನನು, ಮಹಾತ್ಮನಾದ ಗರ್ಗನು, ನಾರದನು, ಅಸುರಿ, ಪುಲಸ್ತ್ಯನು, ಸನತ್ಕುಮಾರನು, ಶುಕ್ರನು, ನನ್ನ ತಂದೆಯಾದ ಕಶ್ಯಪನು ಇವರೆಲ್ಲರಿಂದ ನಾನು ಮೊದಲೇ ಈ ತತ್ವವನ್ನು ಕೇಳಿದ್ದೆನು. ಅಲ್ಲದೆ ಅದರಿಂದ ಆಚೆಗೆ ವಿಶ್ವರೂಪಿಯಾದ ರುದ್ರನು, ದೇವತೆಗಳು, ಪಿತೃಗಳು, ಅಸುರರು ಇವರಿಂದಲೂ ಕೇಳಿರುವೆನು. ಅವರು ಕೂಡ ಆ ವೇದ್ಯ ವಸ್ತುವನ್ನು ನಿತ್ಯವೆಂದೇ ಹೇಳುವರು. ಆದುದರಿಂದ ನಿನ್ನ ಮಾತಿನಿಂದಲೂ ನಾನು ತಿರುಗಿ ಕೇಳಬೇಕೆಂದಿರುವೆನು. ನೀನು ಅನೇಕ ಶಾಸ್ತ್ರಜ್ಞನು, ಉಪದೇಶ ಸಮರ್ಥನು, ಮಹಾಧೀಮಂತನು. ನಿನಗೆ ತಿಳಿಯದುದು ಒಂದೂ ಇಲ್ಲ. ನಿನ್ನನ್ನು ವೇದನಿಧಿ ಎಂದು ಹೇಳುವರು. ದೇವಲೋಕ, ಪಿತೃಲೋಕ, ಬ್ರಹ್ಮಲೋಕಗಳಲ್ಲಿಯೂ ಮಹರ್ಷಿಗಳು ನಿನ್ನನ್ನು ಕೊಂಡಾಡುವರು. ತೇಜಸ್ಸುಗಳಿಗೆಲ್ಲ ಪತಿಯಾದ ಸೂರ್ಯದೇವನೇ ನಿನಗೆ ಸಾಕ್ಷಾತ್ತಾಗಿ ಉಪದೇಶಿಸಿರುವನು. ಪೂರ್ಣವಾದ ಸಾಂಖ್ಯ ಜ್ಞಾನವು, ಅದಕ್ಕಿಂತಲೂ ವಿಶೇಷವಾಗಿ ಯೋಗಶಾಸ್ತ್ರ ಜ್ಞಾನವು ನಿನ್ನಲ್ಲಿ ನೆಲೆಗೊಂಡಿರುವವು. ನೀನು ನಿಸ್ಸಂದೇಹವಾದ ನಿಶ್ಚಯ ಜ್ಞಾನವುಳ್ಳವನು, ಚರಾಚರಗಳನ್ನೆಲ್ಲ ತಿಳಿಯಬಲ್ಲವನು. ಮೊಸರಿನಿಂದ ಬೆಣ್ಣೆಯನ್ನು ತೆಗೆದಂತೆ ನಿನ್ನ ಜ್ಞಾನದ ಸಾರವನ್ನು ಎತ್ತಿ ನನಗೆ ಅನುಗ್ರಹಿಸಬೇಕು ಎಂದನು. ಅದಕ್ಕೆ ಉತ್ತರವಾಗಿ ನಾನು, ಓ ವಿಶ್ವಾವಸು, ನೀನು ಎಲ್ಲವನ್ನೂ ತಿಳಿದವನೆಂದು ನಾನು ಬಲ್ಲೆನು. ಆದರೂ ನೀನು ಪರೀಕ್ಷಾರ್ಥವಾಗಿ ಕೇಳುತ್ತಿರುವೆ. ಹೇಳುವೆನು ಕೇಳು. ಯಾಜ್ಞವಲ್ಕ್ಯರು ಮುಂದುವರಿಸುತ್ತಿರುವರು. 25ನೆಯವನು ಜ್ಞಾತೃವಾದುದರಿಂದ ಅವನು ಪ್ರಕೃತಿಯನ್ನು ತಿಳಿಯುವನು. ಜಡವಾದುದರಿಂದ ಪ್ರಕೃತಿಯು ಅವನನ್ನು ತಿಳಿಯಲಾರದು. ಸಾಂಖ್ಯ ಯೋಗದ ತತ್ವವನ್ನು ಬಲ್ಲವರು ವೇದಾರ್ಥಗಳ ಪ್ರಮಾಣವನ್ನು ಅನುಸರಿಸಿ ಆತ್ಮನ ಜ್ಞಾನವು ಪ್ರತಿಫಲಿಸುವುದರಿಂದ ಪ್ರಕೃತಿಯನ್ನು ಪ್ರಧಾನವೆಂದು ಹೇಳುವರು. ಇವನು ಯಾವಾಗಲೂ ನೋಡತಕ್ಕವನು, ನೋಡದವನು ಆಗಿದ್ದುಕೊಂಡು ನೋಡುವನು. 26ನೆಯವನು ತನ್ನನ್ನು, 25ನೆಯ ಜೀವನನ್ನು, 24ನೆಯ ಪ್ರಕೃತಿಯನ್ನು ನೋಡಬಲ್ಲನು. ಈ ಜೀವನು ಬೇರೆಲ್ಲವನ್ನೂ ನೋಡುತ್ತಿದ್ದರೂ ತನ್ನನ್ನು ನೋಡುವವನನ್ನು ನೋಡಲಾರನು. 25ನೆಯವನಾದ ಆತ್ಮನು ತನಗಿಂತಲೂ ಮೇಲೆ ಬೇರೆ ಯಾವನೂ ಇಲ್ಲವೆಂದೇ ತಿಳಿದಿರುವನು. ಜ್ಞಾನ ದೃಷ್ಟಿಯುಳ್ಳವರು 24ನೆಯದನ್ನು ತಾನೆಂದು ಎಂದಿಗೂ ತಿಳಿಯುವುದಿಲ್ಲ. ಮೀನು ನೀರನ್ನೇ ಅವಲಂಬಿಸಿ ಹೋಗುವಂತೆ ಜೀವನು ಪ್ರಕೃತಿಯನ್ನು ಅನುಸರಿಸಿ ವರ್ತಿಸುವನು. ಮೀನು ನೀರನ್ನು ತಿಳಿಯುವ ಹಾಗೆಯೇ ಜೀವನು ಕೂಡ ಯಾವಾಗಲೂ ತನಗಿರುವ ಸ್ನೇಹದಿಂದಲೂ ನಿತ್ಯ ಸಹವಾಸದಿಂದಲೂ ಅಭಿಮಾನದಿಂದಲೂ ಪ್ರಕೃತಿಯನ್ನು ತನ್ನೊಡನೆ ಒಂದಾಗಿ ತಿಳಿಯುವನು. ತಾನು ಅದಕ್ಕಿಂತ ಬೇರೆಯೆಂಬುದನ್ನು ತಿಳಿದುಕೊಳ್ಳದಿರುವವರೆಗೆ ಸಂಸಾರದಲ್ಲಿ ಬೀಳುವನು. ಬ್ರಹ್ಮ ಭಾವವನ್ನು ಹೊಂದಿದಾಗ ಸಂಸಾರದಿಂದ ಹೊರಗಾಗುವನು. ಬ್ರಹ್ಮಜ್ಞನು ತಾನು ಬೇರೆ, ಪ್ರಕೃತಿಯು ಬೇರೆ ಎಂಬ ಭಾವವನ್ನು ತಂದುಕೊಂಡಾಗ ಕೇವಲ ನೆನೆಸಿ 26ನೆಯ ಪರಮಾತ್ಮನನ್ನು ಸಾಕ್ಷಾತ್ಕರಿಸುವನು. ಓ ರಾಜ, ಪರಮಾತ್ಮನೇ ಬೇರೆ, 25ನೆಯ ಆತ್ಮನೇ ಬೇರೆ. ಆ ಪರಮಾತ್ಮನು ಜೀವನಲ್ಲಿ ಇರುವುದರಿಂದ ಸತ್ಪುರುಷರು ಅವನನ್ನು ಅಭಿನ್ನನನ್ನಾಗಿಯೇ ತಿಳಿಯುವರು. ಜನನ ಮರಣ ರೂಪವಾದ ಸಂಸಾರಕ್ಕೆ ಭಯಪಟ್ಟ ಯೋಗಿಗಳು, ಸಾಂಖ್ಯರು 26ನೆಯವನನ್ನೇ ದರ್ಶಿಸುವ ಪ್ರಯತ್ನವುಳ್ಳವರಾಗಿ ಅನೇಕ ಪರಾಯಣರಾಗಿ 25ನೆಯವನಾದ ಆತ್ಮವನ್ನು ಮರೆತು ಬಿಡುವರು. ಹಾಗೆ ಅವರು ಕೈವಲ್ಯವನ್ನು ಹೊಂದಿ ಬ್ರಹ್ಮ ಸಾಕ್ಷಾತ್ಕಾರವನ್ನು ಮಾಡುವಾಗ ಸರ್ವಜ್ಞರೆನಿಸಿ ಪುನರ್ಜನ್ಮವಿಲ್ಲದಂತಾಗುವರು. ಓ ವಿಶ್ವಾವಸು, ಇದುವರೆಗೆ ನಾನು ನಿನಗೆ ಜಡವಾದ ಪ್ರಕೃತಿಯನ್ನು, ಜ್ಞಾತೃವಾದ ಜೀವನನ್ನು, ಜ್ಞಾನರೂಪನಾದ ಬ್ರಹ್ಮನನ್ನು ವೇದ ಪ್ರಾಮಾಣ್ಯದಿಂದ ಯಥಾವತ್ತಾಗಿ ತಿಳಿಸಿದೆನು. ಆತ್ಮನು ಕಂಡು ಕಾಣದಿರುವನೆಂಬ ಅಂಶವನ್ನು, ಅವನು ತನ್ನ ಕ್ಷೇಮಕ್ಕೆ ಹಿತವಾದ ತತ್ವವನ್ನು ಕಾಣದಿರುವುದನ್ನು, ವಾಸ್ತವದಲ್ಲಿ ಅದು ಜಡವಲ್ಲದೆ ಶುದ್ಧವಾಗಿರುವುದನ್ನು,
ಜಡದೊಡನೆ ಕೂಡಿರುವುದು ಎಂಬುದನ್ನು, ಅದು 25ನೆಯ ತತ್ವವು ಎಂಬುದನ್ನು ತಿಳಿಸಿದನು. 26ನೆಯದಾದ ಪರತತ್ವವನ್ನು ಕುರಿತು ಹೇಳಿದನು ಎಂದು ನಾನು ಆ ವಿಶ್ವಾವಸುವಿಗೆ ಎಲ್ಲವನ್ನು ಕ್ರೋಢೀಕರಿಸಿ ಹೇಳಿದೆನು. ಆಗ ಆ ವಿಶ್ವಾವಸುವು ನನ್ನನ್ನು ನೋಡಿ, ಓ ಮಹಾತ್ಮ, ಸತ್ಯವೂ ಶುಭಕರವೂ ಕ್ಷೇಮಕರವೂ ದೇವತೆಗಳ ಆದಿಯೂ ಆದ ಆ ಪರತತ್ವದ ವಿಷಯವನ್ನು ನೀನು ನನಗೆ ತಿಳಿಸಿದೆ. ಅಕ್ಷಯವಾದ ಕ್ಷೇಮ ಉಂಟಾಗಲಿ. ಮಹಾಜ್ಞಾನಿಯಾದ ನಿನ್ನನ್ನು ನಾನು ನಮಸ್ಕರಿಸುವೆನು ಎಂದನು. ಓ ಜನಕ, ಹೀಗೆಂದು ಹೇಳಿ ಆ ಗಂಧರ್ವರಾಜನು ನನ್ನನ್ನು ಸ್ತುತಿಸಿ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಸಂತೋಷದಿಂದ ಸ್ವರ್ಗದ ಕಡೆಗೆ ಹೊರಟು ಹೋದನು. ರಾಜೇಂದ್ರ, ಆದಿತ್ಯನು ಬ್ರಹ್ಮಾದಿ ದೇವತೆಗಳಿಗೆ ಭೂಮಿಯಲ್ಲಿಯೂ ಪಾತಾಳದಲ್ಲಿಯೂ ಇರತಕ್ಕವರಿಗೂ ಕ್ಷೇಮಕ್ಕಾಗಿ ಈ ಶಾಸ್ತ್ರವನ್ನು ಹೊರಪಡಿಸಿದನು. ಈ ಶಾಸ್ತ್ರವು ಜ್ಞಾನಪ್ರದವಾದುದು. ಯೋಗನಿಷ್ಠರಿಗೂ ಸಾಂಖ್ಯನಿಷ್ಠರಿಗೂ ಮುಮುಕ್ಷುಗಳಿಗೂ ಅತ್ಯವಶ್ಯವಾದುದು. ಒಂದೇ ಮಾತಿನಲ್ಲಿ ಮುಗಿಸುವುದಾದರೆ, ಜ್ಞಾನದಿಂದಲೇ ಮೋಕ್ಷವೇ ಹೊರತು ಅಜ್ಞಾನದಿಂದಲ್ಲ ಎಂದು ವಿದ್ವಾಂಸರು ನಿಶ್ಚಯಿಸಿರುವರು. ಈ ಕಾರಣದಿಂದ ಆತ್ಮವನ್ನು ಜನನ ಮರಣಗಳಿಂದ ತಪ್ಪಿಸತಕ್ಕ ಜ್ಞಾನವನ್ನೇ ಪಡೆಯಬೇಕು. ಶ್ರದ್ಧೆಯುಳ್ಳವನು ಈ ಜ್ಞಾನವನ್ನು ಬ್ರಾಹ್ಮಣನಿಂದಲೋ, ಕ್ಷತ್ರಿಯನಿಂದಲೋ, ವೈಶ್ಯನಿಂದಲೋ, ಶೂದ್ರನಿಂದಲೋ, ಅದಕ್ಕಿಂತಲೂ ನೀಚನಾಗಿರುವವನಿಂದಲೋ ಪಡೆದರೂ ಅದರಲ್ಲಿ ಪೂರ್ಣ ಶ್ರದ್ಧೆಯನ್ನು ಇಡಬೇಕು. ಶ್ರದ್ಧೆಯುಳ್ಳವನನ್ನು ಜನನ ಮರಣಗಳು ಪೀಡಿಸಲಾರವು. ಬ್ರಹ್ಮನಿಂದ ಉಂಟಾದ ಎಲ್ಲ ವರ್ಣದವರು ಬ್ರಾಹ್ಮಣರೇ. ಎಲ್ಲರೂ ಯಾವಾಗಲೂ ಬ್ರಹ್ಮನನ್ನು ವ್ಯವಹರಿಸತಕ್ಕವರೇ. ಯಾವುದರಿಂದ ಆತ್ಮನು ಜನನ ಮರಣಗಳಿಂದ ತಪ್ಪಿಸಿಕೊಳ್ಳಬಹುದೋ ಆ ಬ್ರಹ್ಮಜ್ಞಾನದಿಂದ ಎತ್ತಿದ ಶಾಸ್ತ್ರ ಸಾರವನ್ನೇ ನಿನಗೆ ಹೇಳುವೆನು. ಸಕಲ ಜಗತ್ತು ಬ್ರಹ್ಮವೇ, ಎಲ್ಲವೂ ಅವನಿಂದಲೇ ಉಂಟಾದುದು. ಆ ಬ್ರಹ್ಮನ ಮುಖದಿಂದ ಬ್ರಾಹ್ಮಣರು, ಬಾಹುಗಳಿಂದ ಕ್ಷತ್ರಿಯರು, ನಾಭಿಯಿಂದ ವೈಶ್ಯರು, ಪಾದಗಳಿಂದ ಶೂದ್ರರು ಹುಟ್ಟಿದರು. ಒಂದೇ ಬ್ರಹ್ಮ ಶರೀರದಿಂದ ಹುಟ್ಟಿದ ಈ ವರ್ಣಗಳನ್ನು ಬೇರೆಯಾಗಿ ತಿಳಿಯಬಾರದು. ಅವರು ಅಜ್ಞಾನದಿಂದ ಆಯಾ ಕರ್ಮಗಳಿಗೆ ತಕ್ಕ ಯೋನಿಗಳಲ್ಲಿ ಹುಟ್ಟಿ ಮೇಲೆ ಮೇಲೆ ನೀಚ ಭಾವಕ್ಕೆ ಹೋಗುವರು. ಈ ಅಜ್ಞಾನದಿಂದಲೇ ಪ್ರಾಕೃತಗಳೆನಿಸಿದ ಹಲವು ಜನ್ಮಗಳಲ್ಲಿ ಬೀಳುವರು. ಆದುದರಿಂದ ಉತ್ತಮ ಜ್ಞಾನವನ್ನು ಹೇಗಾದರೂ ಸಂಪಾದಿಸಬೇಕು. ಯಾವ ವರ್ಣದವನಾಗಿದ್ದರೂ ಜ್ಞಾನ ನಿಷ್ಠೆಯುಳ್ಳವನಿಗೆ ಮೋಕ್ಷವುಂಟು. ಅಂತಹ ಜ್ಞಾನಿಯು ಬ್ರಾಹ್ಮಣನಿಗೆ ಸಮಾನನೇ. ಬ್ರಹ್ಮವು ಎಲ್ಲೆಲ್ಲಿಯೂ ವ್ಯಾಪಿಸಿರುವುದೆಂಬುದನ್ನು ನಿನಗೆ ತಿಳಿಸಿದೆನು. ರಾಜೇಂದ್ರ, ನೀನು ಕೇಳಿದ ಪ್ರಶ್ನೆಗೆ ನಾನು ಯಥಾವತ್ತಾಗಿ ಉತ್ತರವನ್ನು ತಿಳಿಸಿದೆನು. ನೀನು ನಿಶ್ಚಿಂತನಾಗಿ ಅದನ್ನು ಅನುಸರಿಸಿದರೆ ಪುರುಷಾರ್ಥದ ಕೊನೆಯನ್ನು ಮುಟ್ಟುವೆ. ನಿನಗೆ ಕ್ಷೇಮ ಉಂಟಾಗಲಿ ಎಂದನು. ಓ ಧರ್ಮರಾಜ, ಮಹಾಜ್ಞಾನಿಯಾದ ಯಾಜ್ಞವಲ್ಕ್ಯನು ಮಿಥಿಲಾಧಿಪತಿಗೆ ಈ ವಿಧವಾಗಿ ಉಪದೇಶಿಸಿದ ಮೇಲೆ ಆ ರಾಜನಿಗೆ ಬಹಳ ಸಂತೋಷವಾಯಿತು. ದೇವರಾತ ಪುತ್ರನು ಮೋಕ್ಷಜ್ಞನು ಆದ ಆ ಜನಕನು ಆ ಮಹರ್ಷಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದ ಮೇಲೆ ಆ ಮಹರ್ಷಿಯು ಅಲ್ಲಿಂದ ಹೊರಟು ಹೋದನು. ಆಮೇಲೆ ಜನಕನು ಕೋಟಿ ಸಂಖ್ಯೆಯಿಂದ ಸುವರ್ಣಗಳನ್ನು, ಪಶುಗಳನ್ನು ದಾನ ಮಾಡಿದನು. ಬ್ರಾಹ್ಮಣರಿಗೆ ಬೊಗಸೆ ಎಂದೆತ್ತಿ ರತ್ನಗಳನ್ನು ದಾನ ಮಾಡಿದನು. ಆಮೇಲೆ ತನ್ನ ವಿದೇಹ ರಾಜ್ಯದಲ್ಲಿ ಮಗನಿಗೆ ಪಟ್ಟವನ್ನು ಕಟ್ಟಿ ತಾನು ಯತಿಧರ್ಮವನ್ನು ಅವಲಂಬಿಸಿದನು. ಆ ಜನಕನು ಸಾಂಖ್ಯ ಯೋಗ ಶಾಸ್ತ್ರಗಳನ್ನು ಅಧ್ಯಯನ ಮಾಡುತ್ತಾ ಅವಿದ್ಯೆಯಿಂದ ಉಂಟಾಗುವ ಧರ್ಮ ಅಧರ್ಮಗಳನ್ನು ನಿರಾಕರಿಸಿ ನಿತ್ಯನು ಕೇವಲನು ಆದ ತನ್ನನ್ನು ಕಾಲ, ದೇಶ, ವಸ್ತು ಪರಿಚ್ಛೇದವಿಲ್ಲದ ಅನಂತನನ್ನಾಗಿ ತಿಳಿದನು. ಧರ್ಮ ಅಧರ್ಮಗಳು, ಪುಣ್ಯಗಳು, ಸತ್ಯಾಸತ್ಯಗಳು, ಜನನ ಮರಣಗಳು ಇವೆಲ್ಲವೂ ಪ್ರಕೃತಿ ಸಂಬಂಧದಿಂದಲೇ ಉಂಟಾಗುವವೆಂಬುದನ್ನು ತಿಳಿದು ಬ್ರಹ್ಮನನ್ನೇ ಚಿಂತಿಸುತ್ತಿದ್ದನು. ಯೋಗಶಾಸ್ತ್ರಜ್ಞರೆಲ್ಲರೂ ಅಧರ್ಮ ಮೊದಲಾದವನ್ನೆಲ್ಲ ಅವಿದ್ಯೆಯ ಕಾರ್ಯವೆಂದೇ ನಿರ್ಧರಿಸಿದರು. ಪರಕ್ಕೂ ಪರವೆನಿಸಿದ ಬ್ರಹ್ಮವು ಇಷ್ಟಾನಿಷ್ಟಗಳೊಂದು ಇಲ್ಲದುದು, ಯಾವಾಗಲೂ ಶುದ್ಧವಾದುದು. ಆದುದರಿಂದ ನೀನು ಆ ಬ್ರಹ್ಮವನ್ನು ಶುದ್ಧವಾದುದನ್ನಾಗಿ ತಿಳಿದು ಶುದ್ಧನಾಗಿ ಅದನ್ನು ನೋಡಬೇಕು. ರಾಜ, ಕೊಡಲ್ಪಡುವುದು, ಗ್ರಹಿಸಲ್ಪಡುವುದು, ಅದನ್ನು ಸಮ್ಮತಿಸುವುದು ಇವೆಲ್ಲವೂ ಅವ್ಯಕ್ತದಿಂದ ಆಗತಕ್ಕ ಕಾರ್ಯವೆಂದೇ ತಿಳಿ. ಕೊಡುವುದು, ಪ್ರತಿಗ್ರಹಿಸುವುದು ಅವ್ಯಕ್ತವೇ. ಆತ್ಮಕ್ಕೆ ಸಂಬಂಧಿಸಿದವನು ಅವನೊಬ್ಬನೇ. ಅವನಿಗಿಂತಲೂ ಮೇಲಾದವನು ಇಲ್ಲವೆಂದೇ ತಿಳಿ. ಸಗುಣವಾದ ಅವ್ಯಕ್ತವನ್ನು, ನಿರ್ಗುಣನಾದ ಆತ್ಮನನ್ನು ತಿಳಿಯಲಾರದವನೇ ತೀರ್ಥ ಸ್ನಾನಗಳನ್ನು, ಯಾಗಗಳನ್ನು ನಡೆಸಬೇಕು. ಬರೀ ತಪಸ್ಸು, ಅಧ್ಯಯನ, ಯಾಗಾದಿಗಳಿಂದಲೇ ಅವ್ಯಕ್ತದ ಸ್ಥಾನವು ಲಭಿಸದು.
ಅವ್ಯಕ್ತವನ್ನು ತಿಳಿದ ಜ್ಞಾನಿಯೇ ಮೇಲೇರುವನು. ಅವನು ಮಹತ್ತು, ಅಹಂಕಾರ ಇವುಗಳ ಸ್ಥಾನವನ್ನು, ಅದಕ್ಕೂ ಮೇಲಾದ ಸ್ಥಾನವನ್ನು ಹೊಂದುವನು. ಶಾಸ್ತ್ರಜನ್ಯ ಜ್ಞಾನವುಳ್ಳವರು ಅವ್ಯಕ್ತಕ್ಕಿಂತಲೂ ಮೇಲಾಗಿಯೂ ನಿತ್ಯವಾಗಿಯೂ ಜನ್ಮ ಮೃತ್ಯು ವಿಮುಕ್ತವಾಗಿಯೂ ಸದಸದ್ರೂಪವಾದ ಪ್ರಪಂಚ ರೂಪವಾಗಿಯೂ ಇರುವ ಪರಬ್ರಹ್ಮವನ್ನು ಸೇರುವರು. ಓ ಧರ್ಮರಾಜ, ಈ ತತ್ವಜ್ಞಾನವನ್ನು ಹಿಂದೆ ನಾನು ಜನಕನಿಂದ ಕೇಳಿದೆನು. ಆ ಜನಕನಿಗೆ ಯಾಜ್ಞವಲ್ಕ್ಯನಿಂದ ಈ ಜ್ಞಾನವು ಉಪದೇಶಿಸಲ್ಪಟ್ಟಿತು. ಎಲ್ಲಕ್ಕೂ ಮೇಲಾದುದು ಜ್ಞಾನವೇ ಹೊರತು ಯಾಗಾದಿ ಕರ್ಮಗಳಲ್ಲ. ಜ್ಞಾನದಿಂದ ಮನುಷ್ಯನು ದುರ್ಗವನ್ನು ದಾಟುವನು, ಯಾಗಗಳಿಂದ ಅದು ಸಾಧ್ಯವಲ್ಲ. ಜ್ಞಾನಿಗಳು ಜನನ ಮರಣವನ್ನೇ ದುರ್ಗವೆಂದು ಹೇಳುವರೇ ಹೊರತು ಕಲ್ಲು ಮಣ್ಣು ಮುಂತಾದವುಗಳಿಂದ ಕಟ್ಟಿದ ಕೋಟೆಯನ್ನು ಅವರು ದುರ್ಗವೆಂದು ಎಣಿಸುವುದಿಲ್ಲ. ತಪಸ್ಸು, ಯಾಗ, ವ್ರತ, ನಿಯಮಾದಿಗಳಿಂದ ಸ್ವರ್ಗವನ್ನು ಪಡೆದವರಾಗಿದ್ದರೂ ತಿರುಗಿ ಆ ಪುಣ್ಯ ಕ್ಷಯವಾದ ಮೇಲೆ ಕೆಳಕ್ಕೆ ಬೀಳದೆ ತೀರದು. ಆದುದರಿಂದ ಮಹತ್ತು, ಶುದ್ಧವು, ಮಂಗಳಕರವು, ಮೋಕ್ಷ ರೂಪವೋ ಆದ ಪರವಸ್ತುವನ್ನೇ ನೀನು ಉಪಾಸಿಸಬೇಕು. ಮೊದಲು ಕ್ಷೇತ್ರವೆಂಬ ಶರೀರವನ್ನು ತಿಳಿದು ತತ್ವಜ್ಞಾನವೆಂಬ ಯಾಗವನ್ನು ಉಪಾಸಿಸಿ ನೀನು ಋಷಿ ಎನಿಸಬೇಕು. ಹಿಂದೆ ಯಾಜ್ಞವಲ್ಕ್ಯನು ಜನಕನಿಗೆ ಬ್ರಹ್ಮ ವಿಷಯವಾದ ಈ ಉಪನಿಷತ್ತನ್ನೇ ಉಪದೇಶಿಸಿದನು. ಅದರ ಬಲದಿಂದಲೇ ಜನಕನು ಆದ್ಯಂತಗಳಿಲ್ಲದುದು ಜ್ಞಾನಿಗಳಿಗೆ ಧ್ಯಾನ ಯೋಗ್ಯವು ಮೋಕ್ಷ ರೂಪವೂ ಆದ ಬ್ರಹ್ಮವನ್ನು ಸುಲಭವಾಗಿ ಹೊಂದಿದನು ಎಂದನು. ಇದು 323ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.